ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಮೋದಿ ಕಹಳೆ. 10,800 ಕೋಟಿ ವೆಚ್ಚ, ದೇಶವೇ ಮೆಚ್ಚುವ ಯೋಜನೆಗಳು. ಇದು ನಮೋ ಕಲ್ಯಾಣ ಕಹಳೆ ಮೆಗಾ ಕವರೇಜ್. ಕರ್ನಾಟಕಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹಂಗ್ ನೋಡಕ್ ಹೋದ್ರೆ ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇರೋದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಪ್ರವಾಸವನ್ನ ಕೈಗೊಳ್ತಾರೆ. ವಿವಿಧ ಯೋಜನೆಗಳಿಗೆ ಚಾಲನೆಯನ್ನ ಕೊಡ್ತಾರೆ. ಇಂದು ಕಲಬುರಗಿ ಹಾಗೇನೆ ಯಾದಗಿರಿಗೆ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡ್ತಾ ಇರೋದು. 10,800 ಕೋಟಿ ಮೊತ್ತದ ಯೋಜನೆಗಳಿಗೆ ಚಾಲನೆ ಕೊಡ್ತಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಸ್ಕಾಡಾ ಯೋಜನೆಗೆ ಮಹತ್ವದ ಒಂದು ಯೋಜನೆ ಇದು, ಚಾಲನೆಯನ್ನ ಕೊಡ್ತಾರೆ. ಈ ಸ್ಕಾಡಾ ಯೋಜನೆಯಿಂದಾಗಿ 710 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಆಗುತ್ತೆ. ಒಂದು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಈ ಸ್ಕಾಡಾ ಯೋಜನೆಯನ್ನ ಅಲ್ಲಿ ಮಾಡಿದ್ದಾರೆ. ಇನ್ನು ಯಾದಗಿರಿ ಬಳಿಕ ಕಲಬುರಗಿಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ಅಲ್ಲಿ 50,000ಕ್ಕೂ ಅಧಿಕ ತಾಂಡಾ ನಿವಾಸಿಗಳಿಗೆ ಹಕ್ಕು ಪತ್ರವನ್ನ ವಿತರಣೆ ಮಾಡ್ತಾರೆ. ಜಲ್ ಜೀವನ್ ಮಿಷನ್ ಕಾಮಗಾರಿಗೂ ಚಾಲನೆಯನ್ನ ಕೊಡ್ತಾರೆ. ಇನ್ನು ಕರ್ನಾಟಕ ಭೇಟಿ ಬಗ್ಗೆ ಕನ್ನಡದಲ್ಲೇ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಕರ್ನಾಟಕದ ಜನರ ನಡುವೆ ಇರೋದಕ್ಕೆ ಉತ್ಸಾಹ ಅಂತೇಳಿ ಕನ್ನಡದಲ್ಲೇ ಟ್ವೀಟ್ ಅನ್ನ ಮಾಡಿದ್ದಾರೆ. ಕರ್ನಾಟಕದ ಜನತೆಯ ನಡುವೆ ಇರೋದಕ್ಕೆ ನಾನು ಉತ್ಸುಕನಾಗಿದ್ದೀನಿ. ಸುಮಾರು 10,000 ಕೋಟಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗುತ್ತೆ ಅಂತ ಹೇಳಿ ಮೋದಿ ಕನ್ನಡದಲ್ಲೇ ಟ್ವೀಟ್ ಅನ್ನ ಮಾಡಿದ್ದಾರೆ. ಒಂದೇ ತಿಂಗಳಲ್ಲಿ ಎರಡನೇ ಬಾರಿಗೆ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಪ್ರವಾಸಕ್ಕೆ ಬರ್ತಾ ಇರೋದು. ರೀಸೆಂಟ್ ಆಗಿ ಹುಬ್ಬಳ್ಳಿಗೆ ಬಂದಿದ್ರು. ಈಗ ಕಲ್ಯಾಣ ಕರ್ನಾಟಕ ಭಾಗ ಯಾದಗಿರಿ ಹಾಗೇನೆ ಕಲಬುರಗಿಯಲ್ಲಿ ಇವತ್ತು ಪ್ರವಾಸವನ್ನ ಕೈಗೊಳ್ತಾರೆ. ಸುಮಾರು 10,800 ಕೋಟಿ ಮೊತ್ತದ ವಿವಿಧ ಯೋಜನೆಗಳಿಗೆ ಇವತ್ತು ಚಾಲನೆಯನ್ನ ಕೊಡ್ತಾರೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅವರ ಪ್ರವಾಸಕ್ಕೆ. 710 ಗ್ರಾಮಗಳಿಗೆ ಕುಡಿಯುವಂತ ನೀರು ಯೋಜನೆ ಅಂದ್ರೆ ಸ್ವಯಂ ಚಾಲಿತವಾಗಿ ಅಂದ್ರೆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಸ್ಕಾಡಾ ಯೋಜನೆ ಅಂತ ಮಾಡಿದ್ದಾರೆ. ಪ್ರಥಮ ಬಾರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಆ ಯೋಜನೆಗೆ ಚಾಲನೆಯನ್ನ ಕೊಡ್ತಾರೆ ನರೇಂದ್ರ ಮೋದಿ ಅವರು. ಇನ್ನು ಯಾದಗಿರಿಯಲ್ಲಿ ಈ ಕಾರ್ಯಕ್ರಮ ಇದ್ರೆ ಕಲಬುರಗಿಗೆ ತೆರಳಿ ಅಲ್ಲಿ 50,000ಕ್ಕೂ ಅಧಿಕ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ನಡೆಸ್ತಾರೆ. ಇನ್ನು ಈ ಬಗ್ಗೆ ಕನ್ನಡದಲ್ಲಿ ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಮೋದಿ ಕಲ್ಯಾಣ ಕರ್ನಾಟಕ ಟಾರ್ಗೆಟ್ ಹಿಂದೆ ಜಾತಿ ಲೆಕ್ಕಾಚಾರ ಇದೆಯಾ? ಈ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಒಂದಿಷ್ಟು ಪ್ರಮುಖ ಯೋಜನೆಗಳಿಗೆ ನರೇಂದ್ರ ಮೋದಿ ಅವರಿಂದಲೇ ಚಾಲನೆಯನ್ನ ಕೊಡಿಸಬೇಕು, ಉದ್ಘಾಟನೆಯನ್ನ ಮಾಡಿಸಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಈ ತರ ಸಮಾವೇಶಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಯಾದಗಿರಿ ಹಾಗೇನೆ ಕಲಬುರಗಿಯಲ್ಲಿ ಜಾತಿವಾರು ಮತಗಳು ಎಷ್ಟೆಷ್ಟಿದೆ, ಒಂದು ಭೇಟಿ 2 ಸಮಾವೇಶ, 30 ಲಕ್ಷ ಮತಗಳ ಮೇಲೆ. ಹಾಗಾದ್ರೆ ಬಿಜೆಪಿ ಅವರು ನರೇಂದ್ರ ಮೋದಿ ಅವರನ್ನ ಕರೆಸಿ ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಕಣ್ಣಿಟ್ಟಿದ್ದಾರಾ? ಸೊ ಆ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಾವು ಕೊಡ್ತಾ ಹೋಗ್ತೀವಿ. ಈಗ ಕಲ್ಯಾಣ ಕರ್ನಾಟಕ ಟಾರ್ಗೆಟ್ ಹಿಂದೆ ಜಾತಿ ಲೆಕ್ಕ ಇದೆಯಾ? ಸೊ ಅಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆಯನ್ನು ನಾವು ನೋಡೋದಾದ್ರೆ 10,23,247. ಅದರಲ್ಲಿ ಪ್ರಬಲ ಸಮುದಾಯ ಅಂತಂದ್ರೆ ಲಿಂಗಾಯತರು ಸುಮಾರು 2 ಲಕ್ಷ ಇದ್ದಾರೆ. ಕಬ್ಬಲಿಗ 1.66 ಲಕ್ಷ, ಎಸ್ಸಿ 1.52 ಲಕ್ಷ, ಇನ್ನು ಅಲ್ಪಸಂಖ್ಯಾತರು ಮುಸ್ಲಿಮರು 1.42 ಲಕ್ಷ ಇದ್ರೆ, ಎಸ್ಟಿ 60,000 ಇದ್ದಾರೆ, ಕುರುಬ 1.08 ಲಕ್ಷ, ಇತರೆ 1.40 ಲಕ್ಷ ಇದ್ದಾರೆ. ಇದು ಯಾದಗಿರಿಯ ಲೆಕ್ಕ ಆಯಿತು, ಅಂದ್ರೆ ಜಾತಿ ಮತ ಲೆಕ್ಕ ಆಯಿತು. ಇನ್ನೊಂದು ಕಡೆ ಕಲಬುರಗಿಯ ಜಾತಿ ಮತ ಲೆಕ್ಕವನ್ನು ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಒಟ್ಟು ಮತದಾರರು ಅಲ್ಲಿರೋದು 21,62,020. ಅದರಲ್ಲಿ ಲಿಂಗಾಯತ ಸಮುದಾಯದವರು 8 ಲಕ್ಷ ಇದ್ರೆ, ಎಸ್ಸಿ ಸಮುದಾಯದವರು 4 ಲಕ್ಷ ಇದ್ದಾರೆ, ಮುಸ್ಲಿಂ ಸಮುದಾಯದವರು 3 ಲಕ್ಷ ಇದ್ದಾರೆ, ಲಂಬಾಣಿ 2.5 ಲಕ್ಷ ಇದ್ರೆ, ಇನ್ನು ಕಬ್ಬಲಿಗ 1.5 ಲಕ್ಷ, ಕುರುಬ 80,000, ಎಸ್ಟಿ 60,000, ಬ್ರಾಹ್ಮಣ 60,000, ಮರಾಠ 30,000, ಇತರೆ 65,000 ಇದ್ದಾರೆ. ಸೊ ಅಲ್ಲಿಗೆ ಲೆಕ್ಕ ನೋಡೋದಾದ್ರೆ ನಾವು ಒಂದು ಭೇಟಿ 2 ಸಮಾವೇಶ 30 ಲಕ್ಷ ಮತಗಳ ಮೇಲೆ ಬಿಜೆಪಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಆ ಪ್ರದೇಶದಲ್ಲಿ ವಿವಿಧ ಯೋಜನೆಗಳಿಗೆ ಚಾಲನೆಯನ್ನ ಕೊಡಿಸಿ ಭಾಷಣವನ್ನ ಮಾಡಿಸಿ 30 ಲಕ್ಷ ಮತಗಳ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ.
ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಮೋದಿ ಕಲ್ಯಾಣ ಕರ್ನಾಟಕ ಟಾರ್ಗೆಟ್ ಹಿಂದೆ ಜಾತಿ ಲೆಕ್ಕಾನೂ ಇದೆ. ಇನ್ಫ್ಯಾಕ್ಟ್ ನಾನು ಆಗ್ಲೇ ಪ್ರಸ್ತಾಪ ಮಾಡಿದಂಗೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಪ್ರಮುಖ ಯೋಜನೆಗಳಿಗೆ ಚಾಲನೆ ಕೊಡಿಸಬೇಕು ನರೇಂದ್ರ ಮೋದಿ ಅವರಿಂದ ಅಂತ ಮೊದಲೇ ಪ್ಲಾನ್ ಆಗಿತ್ತು. ಸೊ ಈ ಒಂದು ಭೇಟಿ, ಎರಡು ಸಮಾವೇಶದಿಂದ ಯಾವ ತರ ಜಾತಿ ಲೆಕ್ಕವನ್ನ ಬಿಜೆಪಿ ಮಾಡ್ಕೊಂಡಿದೆ, ಟಾರ್ಗೆಟ್ ಮಾಡ್ಕೊಂಡಿದೆ? ಖಂಡಿತವಾಗ್ಲೂ ಸರ್, ಮತ್ತೆ ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಡೆ ಭಾಗಕ್ಕೆ ಬರ್ತಾ ಇರೋದ್ರಿಂದಾಗಿ ಇಲ್ಲೊಂದ್ ಕಡೆ ಜಾತಿ ಲೆಕ್ಕಾಚಾರವನ್ನು ಕೂಡ ರಾಜ್ಯದ ಬಿಜೆಪಿ ನಾಯಕರು ಹಾಕೊಂಡಿದ್ದಾರೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಎಲ್ಲೋ ಒಂದ್ ಕಡೆ ಜಾತಿ ಸಮಾವೇಶವನ್ನ ಕೂಡಿದೆ ಅಂತಾನೆ ಹೇಳ್ಬೋದು. ಮಳಕೆಡ ಗ್ರಾಮದಲ್ಲಿ ಏನು ವಿವಿಧ ಸಮುದಾಯಗಳ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಎನ್ನುತ್ತಾ ಇದೆ. ಈಗಾಗಲೇ ಮುಖ್ಯವಾಗಿ ಲಂಬಾಣಿ ಆಗಿರ್ಬೋದು, ಆಡಿ ಆಗಿರ್ಬೋದು, ಮತ್ತೆ ಅಕ್ಕಿ ಆಗಿರ್ಬೋದು, ಈ ಒಂದು ಸಮುದಾಯದ ಏನು ಕಂದಾಯ ಗ್ರಾಮಗಳನ್ನಾಗಿ ಸರ್ಕಾರ ಘೋಷಣೆಯನ್ನ ಮಾಡಿದೆ. 51,000ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಈ ಒಂದು ಸಮುದಾಯ ಅತ್ಯಂತ ಪ್ರಬಲವಾದಂತಹ ಸಮುದಾಯ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರವಾಗಿನೇ ಮೊದಲು ಈ ಒಂದು ಸಮುದಾಯಗಳನ್ನ ಟಾರ್ಗೆಟ್ ಇಟ್ಕೊಂಡ್ರೆ ನಾವು ರೀಚ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಸುಮಾರು 51,000ಕ್ಕೆ ಈ ಕಡೆ ಭಾಗದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಇನ್ನೂ ಮತ್ತೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕೂಡ ಮುಂದಾಗಿರುವಂತದ್ದು ಬಿಜೆಪಿ. ಆ ಭಾಗದಲ್ಲಿ ಕೂಡ ಸುಮಾರು 50,000ಕ್ಕೂ ಹೆಚ್ಚು ಜನರು ಇರುವಂತದ್ದು. ಅಂದ್ರೆ ಈ ಒಂದು ಕಮ್ಯುನಿಟಿಯನ್ನು ಇಟ್ಕೊಂಡ್ರೆ ಇಡೀ ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಬಹುದು ಅನ್ನುವಂಥದ್ದು. ಮತ್ತೆ ಈಗಾಗಲೇ ಯಾದಗಿರಿಯಲ್ಲಾಗಿರ್ಬೋದು ಮತ್ತೆ ಕಲಬುರಗಿಯಲ್ಲಾಗಿರ್ಬೋದು, ಈ ಎರಡು ಜಿಲ್ಲೆಗಳಲ್ಲೂ ಕೂಡ ಸುಮಾರು 30,000 ಮತದಾರರಿದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ಲಿಂಗಾಯತರು 2 ಲಕ್ಷ ಯಾದಗಿರಿಯಲ್ಲಿದ್ದಾರೆ. ಮತ್ತೊಂದ್ ಕಡೆ ಕಲಬುರಗಿಯಲ್ಲಿ ಲಿಂಗಾಯತರು 8 ಲಕ್ಷ ಜನರು ಇದ್ದಾರೆ. ಮತ್ತೆ ಮುಖ್ಯವಾಗಿ ಇಲ್ಲಿ ನಿರ್ಣಾಯಕವಾಗಿರುವಂತದ್ದು ಲಿಂಗಾಯತರ ಜೊತೆಗೆ ಎಸ್ಟಿ ಮತಗಳು ಅಂತ ಹೇಳ್ಬೋದು. ಯಾಕಂದ್ರೆ ಈ ಭಾಗದಲ್ಲಿ ಅತಿ ಹಿಂದುಳಿದ ಪ್ರದೇಶವಾಗಿದೆ. ಹೀಗಾಗಿ ಅತಿ ಹೆಚ್ಚು ಜನರು ಎಸ್ಸಿ ಮತ್ತೆ ಎಸ್ಟಿ ಸಮುದಾಯಕ್ಕೆ ಸೇರಿದಂತವರು. ಅದ್ರ ಜೊತೆಗೆ ಮುಸ್ಲಿಂ ಕಮ್ಯುನಿಟಿ ಕೂಡ ಹೆಚ್ಚಾಗಿರುವಂತದ್ದು. ಹೀಗಾಗಿ ಮುಸ್ಲಿಂ ಹೊರತುಪಡಿಸಿ ಎಸ್ಟಿಯನ್ನ ಈಗಾಗಲೇ ಟಾರ್ಗೆಟ್ ಮಾಡುವಂತದ್ದು, ಮತ್ತೆ ಲಿಂಗಾಯತನ ಟಾರ್ಗೆಟ್ ಮಾಡುವಂತದ್ದು, ಮತ್ತೆ ಲಂಬಾಣಿ, ಕಬ್ಬಲಿಗ, ಕುರುಬ, ಎಸ್ಟಿ, ಬ್ರಾಹ್ಮಣ ಮತ್ತೆ ಮರಾಠ, ಹೀಗೆ ಈ ಹಲವು ಸಮುದಾಯಗಳ ಸಣ್ಣ ಸಮುದಾಯಗಳನ್ನ ನಾವು ಎದುರಿಸಿಕೊಂಡ್ರೆ ನಾವೇನ್ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ವಿ ಅದನ್ನ ರೀಚ್ ಆಗ್ಬೋದು ಅನ್ನೋದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಅದಕ್ಕೋಸ್ಕರವಾಗಿನೇ ಇವತ್ತು ಪ್ರಧಾನಿಗಳನ್ನ ಈ ಭಾಗಕ್ಕೆ ಕರೆಸಿ ಸಣ್ಣ ಸಮುದಾಯವನ್ನೇ ಒಂದ್ ರೀತಿ ಒಟ್ಟುಗೂಡಿಸುವಂತದ್ದು, ಆ ಮುಖಾಂತರವಾಗಿ ಆ ಒಂದು ಕಾರ್ಯಕ್ರಮ, ಆ ಒಂದು ಸಮುದಾಯಗಳಿಗೆ ವಿವಿಧ ಕಾರ್ಯಕ್ರಮಗಳನ್ನ ಘೋಷಣೆಯನ್ನ ಮಾಡೋದು, ಮತ್ತೆ ಅಭಿವೃದ್ಧಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅನುದಾನವನ್ನ ಬಿಡುಗಡೆ ಮಾಡುವಂತದ್ದು, ಅದ್ರ ಜೊತೆಗೆ ಬೇರೆ ಬೇರೆ ಸಮುದಾಯಗಳನ್ನು ಕೂಡ ಹಿಡಿದುಕೊಳ್ಳುವಂತದ್ದು. ಮತ್ತೆ ಮುಖ್ಯವಾಗಿ ಲಿಂಗಾಯತರು ಈ ಭಾಗದಲ್ಲಿ ಹೆಚ್ಚು ಇರುವಂತ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಬಿಜೆಪಿಲಿ ಪ್ರಬಲವಾದಂತಹ ನಾಯಕ ಲಿಂಗಾಯತ ಯಡಿಯೂರಪ್ಪನವರು ಅಂತ ಹೇಳ್ಬೋದು. ಆದ್ರೆ ಈಗ ಯಡಿಯೂರಪ್ಪನವರಿಗೆ ಯಾವುದೇ ರೀತಿಯಿಂದ ಅಧಿಕಾರ ಇಲ್ಲ. ಆದ್ರೆ ಈಗ ಅವರ ಮುಖವನ್ನ ಇಟ್ಕೊಂಡು ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಲಿಂಗಾಯತರು ಏನ್ ಪ್ರಾಬಲ್ಯವನ್ನು ಈ ಕಡೆ ಹೊಂದಿದ್ದಾರೆ. ಹೀಗಾಗಿ ಅವ್ರನ್ನ ಯಡಿಯೂರಪ್ಪನವರು ಕರೆಸಿ ಅವ್ರ ಮುಖಾಂತರವಾಗಿ ಪ್ರಚಾರವನ್ನ ಮಾಡಿಸುವಂತದ್ದು. ಮತ್ತೆ ಎಸ್ಟಿ ಈಗಾಗಲೇ ಮೀಸಲಾತಿಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ಹೀಗಾಗಿ ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಎಸ್ಟಿ ಸಮುದಾಯವನ್ನ ತಳ್ಳುವಂತದ್ದು. ಹೀಗೆ ಹಲವು ಸಮುದಾಯಗಳನ್ನ ಟಾರ್ಗೆಟ್ ಇಟ್ಕೊಂಡು ಒಂದಷ್ಟು ಯೋಜನೆಗಳ ಮುಖಾಂತರವಾಗಿ ಸಮುದಾಯಗಳನ್ನು ಒಟ್ಟುಗೂಡಿಸುವಂತದ್ದು ಬಿಜೆಪಿ ನಾಯಕರ ಲೆಕ್ಕಾಚಾರ ಅಂತ ಹೇಳ್ಬೋದು. ಸರ್, ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಪ್ರಧಾನಿಗಳ ಕಾರ್ಯಕ್ರಮದ ಭದ್ರತೆಯನ್ನ ಪರಿಶೀಲನೆ ಮಾಡಿದ್ದಾರೆ ಅಲೋಕ್ ಕುಮಾರ್ ಅವರು. ಭದ್ರತೆ ಪರಿಶೀಲನೆ ವೇಳೆ ಕಲಬುರಗಿ ಕಮಿಷನರ್ ಹಾಗೆಯೇ ಎಸ್ಪಿಗೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಕಾರಣ ಪಾಸ್ಗಳಿಗೆ ಫೋಟೋ ಇಲ್ಲದೆ ಅದನ್ನ ವಿತರಣೆ ಮಾಡಿದ್ದಾರೆ ಅಂತ ಹೇಳಿ ಎಸ್ಪಿಗೆ ಅಲೋಕ್ ಕುಮಾರ್ ಅವರು ತರಾಟೆಗೆ ತಗೊಂಡಿದ್ದಾರೆ. ಪ್ರಧಾನಿಗಳ ಭದ್ರತೆಗೆ 3,000 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಪ್ರಧಾನಿಯವರ ಜೊತೆ ನಾನು ಚಾಪರ್ನಲ್ಲಿ ಹೋಗ್ತಾ ಇದ್ದೀನಿ ಅಂತ ನ್ಯೂಸ್ 18ಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಭದ್ರತೆ ದೃಷ್ಟಿಯಿಂದ ನೋಡೋದಾದ್ರೆ ಒಂದಿಷ್ಟು ಪಾಸ್ಗಳ ವಿತರಣೆ ಆಗಿದೆ. ಫೋಟೋ ಇಲ್ಲದೆ ಆ ಪಾಸ್ಗಳನ್ನ ವಿತರಣೆ ಮಾಡಿದ್ದಕ್ಕೆ ಎಸ್ಪಿ ತರಾಟೆಗೆ ತಗೊಂಡಿದ್ದಾರೆ ಅಲೋಕ್ ಕುಮಾರ್ ಅವರು. ಮತ್ತೆ ಭದ್ರತೆಗೆ 3,000 ಪೊಲೀಸರನ್ನೆಲ್ಲ ನಿಯೋಜನೆ ಮಾಡಿದ್ದೀನಿ, ಪ್ರಧಾನಿಗಳ ಜೊತೆ ನಾನು ಚಾಪರ್ನಲ್ಲಿ ತೆರಳುತ್ತೀನಿ ಅನ್ನೋ ಮಾಹಿತಿಯನ್ನು ಅಲೋಕ್ ಕುಮಾರ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಅವರು ಹುಬ್ಬಳ್ಳಿಗೆ ಬಂದಾಗ ನಾವು ನೋಡಿದ್ವಿ, ರೋಡ್ ಶೋ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲೊಬ್ಬ 11 ವರ್ಷದ ಬಾಲಕ ಬಂದು ಅವರಿಗೆ ಹೂವಿನ ಹಾರವನ್ನ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಅಂದ್ರೆ ಅದು ರೋಡ್ ಶೋ ನಡೆದಂಥ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಜನ ಸೇರ್ಕೊಂಡಿದ್ರು. ಅಲ್ಲೊಬ್ಬ ಬಾಲಕ ಓಡ್ ಬಂದ, ಭದ್ರತಾ ಲೋಪ ಆಯ್ತಾ ಅನ್ನೋದ್ರ ಬಗ್ಗೆ ಚರ್ಚೆಗಳೆಲ್ಲ ಆಗ್ತಾ ಇತ್ತು. ಆ ಥರದ ಯಾವುದೇ ಘಟನೆಗಳು ಈ ಸಲ ನಡೀಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಾಹಿತಿಯನ್ನ ಪಡ್ಕೊಂಡ್ರು. ಅಲ್ಲಿ ಒಂದು ತಪ್ಪಾಗಿತ್ತು, ಅಂದ್ರೆ ಪಾಸ್ಗಳಲ್ಲಿ ಫೋಟೋ ಇರಲಿಲ್ಲ, ವಿತರಣೆ ಮಾಡಿದ್ದಕ್ಕೆ ಗರಂ ಆದ್ರು. ಇನ್ನು ಕಲಬುರಗಿಗೆ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ 7 ಸುತ್ತಿನ ರಕ್ಷಣಾ ಕವಚವನ್ನ ಮಾಡಲಾಗ್ತಾ ಇದೆ. ಕಲಬುರಗಿ ಸರ್ವಿಸ್ ಸೆಂಟರ್ನಲ್ಲಿ 10 ಬೆಂಗಾವಲು ವಾಹನಗಳನ್ನ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದಾರೆ. ದೆಹಲಿಯಿಂದಲೇ ಬಂದಿದೆ 10 ವಿಶೇಷ ಬೆಂಗಾವಲು ವಾಹನಗಳು. ವೇದಿಕೆ ಸುತ್ತ
50 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ಪೊಲೀಸರು. ಸಿಸಿಟಿವಿ ಮುಖಾಂತರನೂ ಕೂಡ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಭದ್ರತೆ ದೃಷ್ಟಿಯಿಂದ ಮಳಖೇಡ ಸುತ್ತ ಡ್ರೋನ್ ಕಣ್ಗಾವಲನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಸ್ಥಳದಲ್ಲೇ ಮುಕ್ಕಾಂ ಹೂಡಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು. ಯಾವುದೇ ಧರಣಿ, ಪ್ರತಿಭಟನೆ ಅಥವಾ ಮೆರವಣಿಗೆ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ, ಅಥವಾ ಘೋಷಣೆ ಕೂಗೋದು, ಏನಾದರೂ ಸಂಚಾರ ಅಡ್ಡಿಪಡಿಸಿದ್ರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇವತ್ತು ಯಾದಗಿರಿ ಹಾಗೇನೆ ಕಲಬುರಗಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಬರ್ತಾ ಇರೋದು ಸಂತಸ ತಂದಿದೆ ಅಂತ ನ್ಯೂಸ್ 18ಗೆ ಸುರಪುರದ ಶಾಸಕ ರಾಜು ಗೌಡ್ರು ಮಾತಾಡಿದ್ದಾರೆ. ನರೇಂದ್ರ ಮೋದಿ ಅವರು ಬರ್ತಾ ಇರೋದು ಫಿಕ್ಸ್ ಆಯ್ತಲ್ಲ ಕಾರ್ಯಕ್ರಮ, ಆಗಿಂದು ಕೂಡ ರಾಜು ಗೌಡ್ರಿಗೆ ಸಂತಸ. ಯಾಕಂದ್ರೆ ತಮ್ಮ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು. ಜೊತೆಗೆ ಒಂದು ಮಹತ್ವದ ಸ್ಕಾಡಾ ಯೋಜನೆಗೆ ಚಾಲನೆ ಕೊಡ್ತಿದಾರಲ್ಲ, ಅದು ತನಗೆ ಸಂತಸ ಅಂತ ಇವತ್ತು ಮತ್ತೆ ರಾಜು ಗೌಡ್ರು ಹೇಳಿದ್ದಾರೆ. ಮೊದಲನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾದಗಿರಿ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸುರಪುರ ಶಾಸಕ ರಾಜು ಗೌಡ ಅವರ ಸ್ವಗ್ರಾಮವಾದಂಥ ಕೊಡೆಕಲ್ ಗ್ರಾಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸುತ್ತಿದ್ದಾರೆ. ಸ್ಕಾಡಾ ಯೋಜನೆ ಸೇರಿ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನು ಉದ್ಘಾಟನೆ ಮಾಡಲು ಮೋದಿ ಅವರು ಕೂಡ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿ ಸುರಪುರ ಶಾಸಕರು. ಹೀಗಾಗಿ ಸುರಪುರ ಶಾಸಕ ರಾಜುಗೌಡ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಂತ ಕಾರಣ ಸರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮ್ಮ ಹುಟ್ಟೂರಿಗೆ ಆಗಮಿಸುತ್ತಿದ್ದಾರೆ, ಯಾವ ರೀತಿ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್? ಅದು ಖುಷಿ ಏನಂತ ಹೇಳಕ್ಕೆ ವರ್ಡ್ಸ್ಗಳು ಸಾಕು, ಶಬ್ದಗಳು ಸಾಲಂಗಿಲ್ಲ. ಯಾಕಂದ್ರೆ ಅಷ್ಟು ಖುಷಿ ಆಗ್ತಿದೆ. ಇವತ್ತು ನರೇಂದ್ರ ಮೋದಿ ಸಾಹೇಬರು ನನ್ನ ಮತಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದು ಮೊದಲನೇ ಖುಷಿ. ಆದ ನಂತರ ನನ್ನ ಹುಟ್ಟೂರಿಗೆ ಬರ್ತಾರೆ ಅನ್ನೋದು ಇನ್ನು ಎರಡನೇ ಖುಷಿ. ಈ ಖುಷಿಗೆ ಒಂದು ಲಿಮಿಟೇ ಇಲ್ಲಾರ್ದಂಗೆ ಇದೆ, ಅಷ್ಟೊಂದು ಖುಷಿ ಇದೆ ಸರ್. ಈಗ ಸ್ಕಾಡಾ ಯೋಜನೆ ಅಂದ್ರೆ ಏನು? ಆಮೇಲೆ ಈ ಹಿಂದೆ ನೀರಿನ ಸಮಸ್ಯೆ ರೈತರಿಗೆ, ಕೊನೆ ಭಾಗದ ರೈತರ ಸಮಸ್ಯೆ ಆಗಿತ್ತು. ಇದು ಎಷ್ಟು ರೈತರಿಗೆ ಅನುಕೂಲ ಆಗ್ತದೆ ನೋಡ್ರಿ. ಸ್ಕಾಡಾ ಯೋಜನೆ ಅಂದ್ರೆ ಆಟೋಮಿಷನ್ ಗೇಟ್. ಇದು ಬಂದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪ್ರಾಜೆಕ್ಟ್. ಆಸ್ಟ್ರೇಲಿಯಾದಲ್ಲಿ 40 ಕಿಲೋಮೀಟರ್ ಒಂದು ಡ್ಯಾಮಿಗೆ ಕುಂದಿರಿಸಿದ್ದಾರೆ. ಇದು ಭಾರತ ದೇಶದಲ್ಲ, ಇಡೀ ಜಗತ್ತಿನಲ್ಲೇ ಎಲ್ಲರಿಗಿಂತ ದೊಡ್ಡ 4400 ಗೇಟ್ಗಳನ್ನು ಕುಂದಿರಿಸಿದ್ದಾರೆ. ಇದು ಆಟೋಮೆಟಿಕ್ ಆಗಿ ಒಂದೇ ಒಂದು ರೂಮಿಂದ, ಅಂದ್ರೆ ಆ ಕಂಟ್ರೋಲ್ ರೂಮಿಂದ ಇಡೀ ಡ್ಯಾಮ್ ಅನ್ನು ಕಂಟ್ರೋಲ್ ಮಾಡಬಹುದು. ಇಲ್ಲಾಂದ್ರೆ ಮೊದಲು ಏನಾಗ್ತದೆ ಅಂದ್ರೆ ಆ ರೈತರು ನೀರು ಬಿಡುವಂತ ಸಂದರ್ಭದಲ್ಲಿ ನನ್ನ ಹೊಲಕ್ಕೆ ಜಾಸ್ತಿ ನೀರು ಬೇಕು, ನಿನ್ನೆ ಹೊಲಕ್ಕೆ ಜಾಸ್ತಿ, ಯಾರು ಪ್ರಭಾವಶಾಲಿ ರೈತರು ಇರ್ತಾನೆ ಅವನಷ್ಟೇ ನೀರು ತಗೊಂಡು ಜಗಳಗಳು ಭಾಳ ಆಗ್ತವೆ. ಈಗ ಆ ಥರ ಇಲ್ಲ, ಅವನಿಗೆ ಎಷ್ಟು ಬೇಕೋ ಅಲ್ಲಿ ನೀರು ಅಷ್ಟೇ ಅವರಿಗೆ ಸಮರ್ಪಕವಾಗಿ ಮುಟ್ತದೆ. ಫಸ್ಟ್ ಎಲ್ಲ 40-50% ಟೇಲ್ ಎಂಡ್ವರೆಗೆ ಅಷ್ಟೇ ನೀರು ಹೋಗ್ತದೆ. ಈಗ 80% ಅವರಿಗೆ ಟೇಲ್ ಎಂಡ್ ನೀರು ಹೋಗ್ತದೆ. ಇದರಿಂದ 30% ಹೆಚ್ಚಿಗೆ ಒಂದು ನೀರಾವರಿ ಆದಂಗೆ ಆಗ್ತದೆ. ಭಾಳ ಒಳ್ಳೆ ಒಂದು ಯೋಜನೆ. ಈ ಯೋಜನೆಯಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತದೆ. ಈ ಮೋದಿ ಅವರು ಈ ಯೋಜನೆ ಜಾರಿಗೆ ತಂದಿದ್ದಾರೆ. ಇದು ರಾಜ್ಯದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಕಾಡಾ ಯೋಜನೆ ಜಾರಿಗೆ ತರಬೇಕಂತ ಅವನ್ ಮನವಿ ಮಾಡ್ತಾರ? ಅಲ್ಲ, ಇದು ಏನಿದೆ ಅಂತಂದ್ರೆ ಓವರಾಲ್ ಆಗಿ ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಇಂಥ ಸಂದರ್ಭದಲ್ಲಿ ಇದು ದೇಶದ ಎಲ್ಲಾ ಕಡೆ ಆಗಿಬಿಡ್ತಂದ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ರೈತರಿಗೆ ಬಹಳಷ್ಟು ಸಮಸ್ಯೆ ಬಗೆಹರುತ್ತೆ ಮತ್ತು ನೀರಿನ ಹೆಚ್ಚಿನ ಒಂದು ಉಪಯೋಗ ಆಗ್ತದೆ. ಇದು ದೇಶದ ಎಲ್ಲಾ ಕಡೆ ಮಾಡಿದ್ರೆ ಬಹಳ ಒಳ್ಳೇದು. ಮೋದಿ ಅವ್ರ ಜೊತೆ ಮತ್ತಾರು ಬರ್ತಾ ಇದ್ದಾರೆ ಇಲ್ಲಿ? ರಾಜ್ಯಪಾಲರು ಬರ್ತಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಅಂತ ಭಗವಂತ ಖೂಬಾ ಅವರು ಬರ್ತಿದ್ದಾರೆ, ರಮೇಶ್ ಜಿಗಜಿಣಗಿ ಸರ್ ಬರ್ತಾರೆ, ಅಮರೇಶ್ ನಾಯ್ಕ್ ಸರ್ ಬರ್ತಾರೆ, ವೇದಿಕೆ ಮೇಲೆ ನಾವು ಇರ್ತೀವಿ, ವೆಂಕಟ ರೆಡ್ಡಿ ಅವರು ಇರ್ತಾರೆ, ಅದೇ ತರ ಎಸ್ ಪಾಟೀಲ್ ನಡೇಳಿ ಅವರು ಇರ್ತಾರೆ, ಸೋಮನಗೌಡ ಪಾಟೀಲ್ ಇರ್ತಾರೆ, ರಮೇಶ್ ಬೂಸ್ನೂರು, ಇಷ್ಟು ಜನ ವೇದಿಕೆ ಮೇಲೆ ಇರ್ತೀವಿ. ಇದು ಸುರಪುರ ಶಾಸಕ ರಾಜುಗೌಡ ಅವರ ಮಾತಾಗಿದೆ. ಕಲಬುರಗಿಗೆ ಭೇಟಿ ಕೊಡ್ತಾರೆ ನರೇಂದ್ರ ಮೋದಿ ಅವರು. ಅವರಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ರೆಡಿಯಾಗಿದೆ. ಮೋದಿಗಾಗಿ ಅನುಭವ ಮಂಟಪದ ವರ್ಣಚಿತ್ರ ರೆಡಿಯಾಗಿದೆ. ಮಳಖೇಡದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮೋದಿ ಅವರಿಗೆ ಈ ವಿಶೇಷವಾದಂತಹ ಗಿಫ್ಟ್ ಅನ್ನು ಕೊಡೋದಕ್ಕೆ ತಯಾರಿಗಳು ಆಗಿದೆ. ಕಲಬುರಗಿ ಜಿಲ್ಲಾಡಳಿತ ಈ ಅನುಭವ ಮಂಟಪದ ವರ್ಣಚಿತ್ರದ ಗಿಫ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ನರೇಂದ್ರ ಮೋದಿ ಅವರಿಗೆ ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಕಲಾವಿದ JS ಖಂಡೇರಾವ್ ರಚಿಸಿದ್ದಾರೆ ಈ ವಿಭಿನ್ನವಾದಂತ ವಿಶೇಷವಾದಂತ ವರ್ಣಚಿತ್ರವನ್ನ.
ವರ್ಣಚಿತ್ರವನ್ನ ತೋರಿಸ್ತಾ ಇದೀವಿ. ಬಹಳ ವಿಶೇಷವಾಗಿ ಅದನ್ನ ರಚನೆ ಮಾಡಿದ್ದಾರೆ JS ಖಂಡೇರಾವ್ ಅವರು. ಮಳಖೇಡದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾಡಳಿತ ಈ ಅನುಭವ ಮಂಟಪದ ವರ್ಣಚಿತ್ರವನ್ನ ನರೇಂದ್ರ ಮೋದಿ ಅವರಿಗೆ ಗಿಫ್ಟ್ ಆಗಿ ಕೊಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಇನ್ನು ಬಸವಣ್ಣ ಅವ್ರ ಬಗ್ಗೆ ಜೊತೆಗೆ ಅನುಭವ ಮಂಟಪದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಕರ್ನಾಟಕಕ್ಕೆ ಬಂದಾಗ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಹೋದಾಗ್ಲೂ ಕೂಡ ಪ್ರಸ್ತಾಪಗಳನ್ನ ಮಾಡಿರೋದ್ರಿಂದ ಸೊ ಈ ವಿಶೇಷವಾದ ಗಿಫ್ಟ್ ಅನ್ನು ಕೊಡೋದಕ್ಕೆ ಕಲಬುರಗಿ ಜಿಲ್ಲಾಡಳಿತ ತಯಾರಿಯನ್ನ ಮಾಡಿಕೊಂಡಿದೆ. ಶತಮಾನದ ಪಾರ್ಲಿಮೆಂಟ್ ಅಂತೇಳಿ ವರ್ಲ್ಡ್ ಮೊದಲನೇ ಪಾರ್ಲಿಮೆಂಟ್ ಫಸ್ಟ್ ಪಾರ್ಲಿಮೆಂಟ್. ಇನ್ನು ನರೇಂದ್ರ ಮೋದಿ ಅವರ ಸಮಾವೇಶಕ್ಕೆ ಬಂದವರಿಗೆಲ್ಲ ಭೂರಿ ಭೋಜನದ ವ್ಯವಸ್ಥೆಗಳಾಗ್ತಾ ಇದೆ. ಯಾದಗಿರಿಯಲ್ಲಿ ರೆಡಿ ಆಗ್ತಾ ಇದೆ ಬಗೆ ಬಗೆಯ ತಿಂಡಿ ತಿನಿಸುಗಳು. ವಿಐಪಿಗಳಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆ ಇರುತ್ತೆ. ಇನ್ನು ಬಂದಂತ ಸಾಮಾನ್ಯ ಜನರಿಗೂ ಕೂಡ ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೆನ್ಯೂನಲ್ಲಿ ಏನೇನಿದೆ? ಹೋಳಿಗೆ, ಚಪಾತಿ, 2 ತರದ ಕುರ್ಮಾ, ಕಾಳು ಪಲ್ಯ. ಇನ್ನು ಗಣ್ಯರಿಗೆ ಅಂದ್ರೆ ವಿವಿಐಪಿಗಳಿಗೆ ಉತ್ತರ ಕರ್ನಾಟಕ ಶೈಲಿಯ ಅಡುಗೆ ತಯಾರಿ ಆಗ್ತಾ ಇದೆ. ಪ್ರತ್ಯೇಕವಾಗಿ ಅವರಿಗೆ ಊಟದ ಕೌಂಟರ್ನ ವ್ಯವಸ್ಥೆ ಕೂಡ ಆಗಿದೆ. ಇನ್ನು ಸಮಾವೇಶಕ್ಕೆ ಬರುವಂತ ಜನರಿಗೆ ಮೊಸರನ್ನ, ಹುಗ್ಗಿ, ತುಪ್ಪ, ಪುಲಾವ್, 350 ಬಾಣಸಿಗರು ಅಡುಗೆಯನ್ನ ತಯಾರಿ ಮಾಡ್ತಾ ಇದ್ದಾರೆ. ಇನ್ನು ಊಟಕ್ಕೆ ಅಂತಲೇ 230 ಕೌಂಟರ್ಗಳನ್ನ ಅಲ್ಲಿ ಓಪನ್ ಮಾಡಿದ್ದಾರೆ. ಯಾದಗಿರಿಯಲ್ಲಿ ರೆಡಿ ಆಗ್ತಾ ಇದೆ ಬಗೆ ಬಗೆಯ ತಿಂಡಿ ತಿನಿಸುಗಳು. ಬಂದವರಿಗೆಲ್ಲ ಭೂರಿ ಭೋಜನದ ವ್ಯವಸ್ಥೆಗಳು ನಡೀತಾ ಇದೆ. ಒಟ್ಟು 250 ಬಾಣಸಿಗರು ಇದನ್ನ ರೆಡಿ ಮಾಡ್ತಾ ಇದ್ದಾರೆ. ವಿಐಪಿಗಳಿಗೆ ಪ್ರತ್ಯೇಕ ಊಟದ ಕೌಂಟರ್ ಮತ್ತೆ ಬರುವಂತ ಜನರಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಇನ್ನು ಯಾದಗಿರಿಯಲ್ಲಿ ಮೋದಿ ಕಾರ್ಯಕ್ರಮದ ಊಟದ ಸಿದ್ಧತೆ ಹೇಗಿದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್. ನೋಡೋಣ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಹಿನ್ನೆಲೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಲಕ್ಷಾಂತರ ಜನರಿಗಾಗಿ ಭೂರಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಾನಿವತ್ತು ಏನು ಕೊಡೇಕಲ್ ಹೊರಭಾಗದಲ್ಲಿ ಏನು ಹಾಕಲಾಗಿರ್ತಕ್ಕಂತಹ ಭವ್ಯವಾದ ವೇದಿಕೆಯ ಬಲಭಾಗದಲ್ಲಿ ಇರತಕ್ಕಂತಹ 800 ಹೆಕ್ಟೇರ್ ಪ್ರದೇಶದಲ್ಲಿ ಅಡುಗೆಯನ್ನು ತಯಾರು ಮಾಡತಕ್ಕಂತಹ ಒಂದು ವ್ಯವಸ್ಥಿತವಾದಂತಹ ಪ್ರದೇಶದಲ್ಲಿ ಇದ್ದೀನಿ. ನಿಮಗೀಗ ಕಾಣಿಸ್ತಾ ಇರಬಹುದು ಮಧ್ಯಾಹ್ನದ ಊಟಕ್ಕಾಗಿ ಹುಗ್ಗಿ ಪಾಯಸ ಜೊತೆಗೆ ಪಲಾವ್ ಮತ್ತೆ ಮೊಸರನ್ನ ಕೂಡ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಸಿದ್ಧವಾಗಿರತಕ್ಕಂಥದ್ದು. ಬೆಳಗಿನ ಉಪಹಾರವೂ ಕೂಡ ಈಗಾಗಲೇ ತಯಾರಾಗಿ ಅದನ್ನ ಬಡಿಸ್ತಾ ಇದ್ದಾರೆ. ಸರಿಸುಮಾರು 800 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು 300ರಿಂದ 350ಕ್ಕೂ ಹೆಚ್ಚು ಬಾಣಸಿಗರು ಈ ಒಂದು ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಹೀಗೆ ತಯಾರು ಮಾಡಿರ್ತಕ್ಕಂಥ ಭಕ್ಷ್ಯ ಭೋಜನವನ್ನ ಅನೇಕ ಕೌಂಟರ್ಗಳನ್ನ ಮಾಡಿ ಬಫೆ ಸಿಸ್ಟಮ್ ಮೂಲಕ ಕಾರ್ಯಕ್ರಮಕ್ಕೆ ಬರ್ತಕ್ಕಂತಹ ಸಾರ್ವಜನಿಕರಿದ್ದಾರೆ ಅವರಿಗೆ ಊಟವನ್ನ ಬಡಿಸ್ತಕ್ಕಂತಹ ಕೆಲಸವನ್ನ ಇಲ್ಲಿ ಬಿಜೆಪಿ ಕಾರ್ಯಕರ್ತರಾದಿಯಾಗಿ ಇವತ್ತು ಬಾಣಸಿಗರು ಏನ್ ಬಂದಿದ್ದಾರೆ ಅವರ ಸಹಾಯಕರು ಕೂಡ ಇವತ್ತು ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಇವತ್ತು ನಿರತರಾಗಿದ್ದಾರೆ. ನಿಮಗೀಗ ಕಾಣಿಸ್ತಾ ಇರಬಹುದು ಸಾಕಷ್ಟು ರೀತಿಯಲ್ಲಿ ಅದೆಷ್ಟು ಬಾಂಡಲಿಗಳು ನಿಮಗೆ ಕಾಣಿಸ್ತಾ ಇರಬಹುದು. ಎಲ್ಲ ಈ ಬಾಂಡಲಿಗಳಲ್ಲಿ ಈಗಾಗಲೇ ಅಡಿಗೆ ಕೂಡ ತಯಾರಾಗಿರ್ತಕ್ಕಂಥದ್ದು. ಮೊಸರನ್ನ, ಪಲಾವ್ ಮತ್ತು ಹುಗ್ಗಿ ಪಾಯಸ ಸೇರಿದಂತೆ ಅನೇಕ ರೀತಿಯ ಭಕ್ಷ್ಯ ಭೋಜನಗಳು ಇವತ್ತು ಪ್ರಧಾನಮಂತ್ರಿಯವರ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಸಿದ್ಧವಾಗಿದ್ದಾವೆ. ಯಾದಗಿರಿಯಿಂದ ವಿಶ್ವನಾಥ್ ಹುಗಾರ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಕಲಬುರಗಿಯ ಬಳಖೇಡ ಗ್ರಾಮದಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಇವತ್ತಿದೆ. ಯಾದಗಿರಿ ನಂತರ ಅಲ್ಲಿ 3 ಲಕ್ಷಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಒಟ್ಟು 450 ಜನರು ಅಂದ್ರೆ ಬಾಣಸಿಗರು ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. 250 ಕೌಂಟರ್ನಲ್ಲಿ ಊಟವನ್ನು ನೀಡಲಾಗುತ್ತೆ. ಪುಲಾವ್ ಹಾಗೆಯೇ ಮೈಸೂರು ಪಾಕನ್ನ ವಿತರಣೆ ಮಾಡಲಾಗುತ್ತೆ. ಈ ವಿಷಯವಾಗಿ ನಮ್ಮ ರಿಪೋರ್ಟರ್ ಕೃಷ್ಣ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡೋಣ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ ಗ್ರಾಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅದ್ರ ಜೊತೆಗೆ ಬೃಹತ್ ಸಮಾವೇಶ ನಡೀತಿರುವಂತಹ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಬರ್ತಕ್ಕಂಥ ಜನರಿಗೆ ಈಗ ಊಟ ಮತ್ತೆ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ನಾವು ಕಾಣಬಹುದಾಗಿದೆ. ಈಗ ಮಳಖೇಡ ಗ್ರಾಮದ ಕಾರ್ಯಕ್ರಮ ನಡೆಯುವಂತಹ ಬಲಭಾಗದಲ್ಲಿ ಈಗಾಗಲೇ ಬೃಹತ್ ಮೈದಾನದಲ್ಲಿ ಈಗಾಗಲೇ ಊಟ ಮತ್ತೆ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅಂದ್ರೆ ಬೆಳಗ್ಗೆನ ಉಪಹಾರ ಏನು ರೈಸ್ ಬಾತ್ ಆಗಿರ್ಬೋದು ಮತ್ತೆ ಸ್ಪೆಷಲ್ ಮೈಸೂರು ಪಾಕ್ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಅಂದರೆ 250 ಕೌಂಟರ್ಗಳಲ್ಲಿ ಸುಮಾರು 450ಕ್ಕೂ ಹೆಚ್ಚು ಜನರು ಈಗಾಗಲೇ
ಏನು ಅಡುಗೆ ಭಟ್ರು, ಅದ್ರ ಜೊತೆಗೆ ಮುಖ್ಯವಾಗಿ 650ಕ್ಕೂ ಹೆಚ್ಚು ಜನರು ಈಗಾಗಲೇ ಅಡುಗೆಯನ್ನ ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು ನಾವು ದೃಶ್ಯಾವಳಿಯಲ್ಲಿ ಕಾಣಬಹುದಾಗಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಸುಮಾರು ಹೊತ್ತಿಗೆ ಆರಂಭವಾಗುತ್ತೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಬಂದಂಥ ಜನರಿಗೆ ತಿಂಡಿ ಮತ್ತು ತಿಂಡಿ ವ್ಯವಸ್ಥೆನ ಈಗಾಗಲೇ ಸಪ್ಲೈ ಮಾಡುವಂಥ ಒಂದು ಕೆಲಸವನ್ನ ಇಲ್ಲಿನ ಬಾಣಸಿಗರು ಮಾಡ್ತಾ ಇರುವಂಥದ್ದು ಈಗಾಗಲೇ ನಾವು ಕಾಣ್ಬೋದಾಗಿದೆ. ಪೊಲೀಸ್ ಇಲಾಖೆ ಸಿಬ್ಬಂದಿ ಆಗಿರ್ಬೋದು, ಜನರಾಗಿರ್ಬೋದು, ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗದಿಂದನೂ ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು. ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಕರೆತರುವಂಥ ನಿಟ್ಟಿನಲ್ಲಿ ಈ ಒಂದು ಆಯೋಜಕರು ಮುಂದಾಗಿರುವಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಬರ್ತಕ್ಕಂತಹ ಜನರಿಗೆ ಯಾವುದೇ ರೀತಿಯಂತಹ ಸಮಸ್ಯೆ ಆಗದಿರುವಂಥ ನಿಟ್ಟಿನಲ್ಲಿ ತಿಂಡಿ ಆಗಿರ್ಬೋದು ಮತ್ತೆ ಊಟದ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇರುವಂತಹ ಸನ್ನಿವೇಶವನ್ನು ಈಗ ನಾವು ಕಾಣ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ, ಜಿವಿ ನ್ಯೂಸ್ 18 ಕನ್ನಡ, ಕಲಬುರಗಿ.